ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾನು ಸಾಯಿ ಸಚ್ಚರಿತೆಯ ಅಧ್ಯಾಯ 47 ಪಾರಾಯಣ ಮಾಡುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರ ಮಹಿಮೆ ಅನಂತ ಹಾಗೂ ಅಪಾರವಾದದ್ದು. ಅವರನ್ನು ನಾವು ದೃಷ್ಟಿಸಿ ಒಮ್ಮೆ ನೋಡಿದರೆ ಸಾಕು, ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕರಗಿ ನಿರ್ಮೂಲವಾಗುತ್ತವೆ. ನಮ್ಮ ಮೇಲೆ ಅವರ ಕೃಪಾದೃಷ್ಟಿಯು ಬಿದ್ದರೆ ನಮ್ಮ ಕರ್ಮ ಬಂಧನವು ಬಿಡುಗಡೆಯಾಗುತ್ತದೆ. ಸಂತರು ಗಂಗೆಯಂತೆ ತಮ್ಮ ಬಳಿ ಬಂದವರ ಪಾಪಗಳನ್ನೆಲ್ಲ ತೊಳೆಯಬಲ್ಲ ಮಹಾತ್ಮರು. ಶ್ರೀ ಬಾಬಾ ಅವರು ಒಮ್ಮೆ ಒಂದು ಪ್ರಸಂಗವನ್ನು ಹೀಗೆ ಹೇಳಿದ್ದರು. ಒಂದು ಬೆಳಿಗ್ಗೆ ನದಿ ದಂಡೆಯ ಬಳಿ ಬಾಬಾ ಬಂದರು. ಅವರಿಗೆ ಆಯಾಸವಾಗಿತ್ತು. ಕೈಕಾಲು ಮುಖ ತೊಳೆದು ಸ್ನಾನ ಮಾಡಿ ಅಲ್ಲೇ ಕುಳಿತು ಕೊಂಡಿದ್ದರು. ಆಗ ಒಂದು ಕಪ್ಪೆ ವಟಗುಟ್ಟುತ್ತಿರುವುದು ಕೇಳಿಸಿತು. ಒಬ್ಬ ದಾರಿಹೋಕನು ಅಲ್ಲಿಗೆ ಬಂದನು. ತನ್ನ ಮನೆಗೆ ಭೋಜನಕ್ಕೆ ಬಾಬಾ ಅವರನ್ನು ಆಮಂತ್ರಿಸಿದನು. ಪುನಃ ಕಪ್ಪೆಯ ವಟಗುಟ್ಟುವ ಶಬ್ದ ಅವರಿಗೆ ಕೇಳಿಸಿತು. ದಾರಿಹೋಕನು ಇದೇನೆಂದು ಕೇಳಿದಾಗ ಬಾಬಾ ಹೇಳಿದರು, ಈ ಕಪ್ಪೆ ತನ್ನ ಪೂರ್ವಜನ್ಮದ ಕರ್ಮಫಲವನ್ನು ಅನುಭವಿಸುತ್ತಿದೆ. ಹಿಂದೆ ಮಾಡಿದುದನ್ನು ಅನುಭವಿಸಲೇಬೇಕು. ಇದರ ಬಗ್ಗೆ ದುಃಖಿಸಿ ಪ್ರಯೋಜನವಿಲ್ಲ. ಈಗ ನೋಡು, ಕಪ್ಪೆ ಹಾವಿನ ಬಾಯಿಗೆ ಸಿಕ್ಕಿದೆ ಎಂದರು. ಇನ್ನೇನು ಕಪ್ಪೆಯು ಹಾವಿನ ಬಾಯಿಗೆ ಸಿಕ್ಕು ಸಾಯುತ್ತದೆ ಎನ್ನುವಾಗ ಬಾಬಾ ಅವರು, ಇದು ಅಸಾಧ್ಯ. ಕಪ್ಪೆಯನ್ನು ರಕ್ಷಿಸಲು ನಾನಿಲ್ಲಿರುವಾಗ ಅದನ್ನು ಸಾಯಿಸಲು ಹೇಗೆ ಬಿಡುತ್ತೇನೆ ಎಂದರು. ಬಾಬಾ ಹಾವಿನ ಬಳಿಗೆ ಹೋಗಿ, ವೀರಭದ್ರಪ್ಪ, ನಿನ್ನ ಶತ್ರು ಬಸಪ್ಪ ಕಪ್ಪೆಯಾಗಿದ್ದಾನೆ, ಇನ್ನೂ ದ್ವೇಷವೇ ಎಂದರು. ಆಗ ಸರ್ಪವು ಕಪ್ಪೆಯನ್ನು ಬಿಟ್ಟು ನೀರೊಳಗೆ ಓಡಿತು. ಕಪ್ಪೆಯು ಅಲ್ಲಿಂದ ಮರೆಯಾಯಿತು. ದಾರಿಹೋಕನಿಗೆ ಆಶ್ಚರ್ಯವಾಯಿತು. ನಿಮ್ಮ ಮಾತು ಕೇಳಿದ ನಂತರ ಹಾವು ಕಪ್ಪೆಯನ್ನು ಹೇಗೆ ಬಿಟ್ಟು ಹೋಯಿತು? ಏನು ಆಶ್ಚರ್ಯ! ಯಾರೀ ಬಸಪ್ಪ, ವೀರಭದ್ರಪ್ಪ ಎಂದು ಬಾಬಾ ಅವರನ್ನು ಕೇಳಿದನು. ಆಗ ಸಾಯಿ ಅವರು ಈ ಕಥೆಯನ್ನು ಆತನಿಗೆ ಹೇಳಿದರು. ನಾನು ಹಿಂದೆ ನೆಲೆಸಿದ್ದ ಊರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಶಿವನ ದೇವಾಲಯವಿತ್ತು. ಅದು ಬಹಳ ಹಳೆಯದಾಗಿ ಬಿದ್ದು ಹೋಗಿತ್ತು. ಅಲ್ಲಿಯ ನಿವಾಸಿಗಳು ಅದರ ಜೀರ್ಣೋದ್ಧಾರಕ್ಕಾಗಿ ಹಣ ಸಂಗ್ರಹಿಸಿದರು. ಈ ಹಣದ ಮೇಲ್ವಿಚಾರಣೆ ಒಬ್ಬ ಶ್ರೀಮಂತನದ್ದಾಗಿತ್ತು. ಅವರು ಇದರಲ್ಲಿ ಹಣ ತಿಂದು ಹಾಕಿ ಕೆಲಸವನ್ನು ಅರೆಬರೆ ಮಾಡಿದರು. ಇದಾದ ಕೆಲವು ದಿನಗಳ ನಂತರ ಆ ಶ್ರೀಮಂತರ ಪತ್ನಿಗೆ ಕನಸಾಯಿತು. ಶಿವನು, ನೀನು ಈ ದೇವಾಲಯದ ಗೋಪುರದ ಕೆಲಸಕ್ಕೆ ಕೈ ಹಾಕು, ನಿನಗಾದ ಖರ್ಚಿನ 100 ಪಟ್ಟು ಹಣ ನಾನು ನಿನಗೆ ನೀಡುತ್ತೇನೆ ಎಂದು ಹೇಳಿದಂತಾಯಿತು. ಶ್ರೀಮಂತನು ತನ್ನ ಪತ್ನಿಯಿಂದ ವಿಚಾರ ತಿಳಿದು ಇದೆಲ್ಲ ಭ್ರಮೆ ಎಂದು ಆಕೆಯ ಮಾತನ್ನು ತಿರಸ್ಕರಿಸಿದ. ಕೆಲವು ದಿನಗಳ ನಂತರ ಶಿವನು ಮತ್ತೆ ಆಕೆಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಿನ್ನ ಗಂಡನ ವಿಚಾರ ಬಿಡು, ನಿನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಗೋಪುರ ನಿರ್ಮಿಸು ಎಂದನು. ಆಕೆಯು ತನ್ನ ತವರಿನಲ್ಲಿ ಕೊಟ್ಟಿದ್ದ ಚಿನ್ನವನ್ನು ಮಾರಬೇಕೆಂದು ನಿರ್ಧರಿಸಿದಳು. ಆಗ ಆಕೆಯ ಜಿಪುಣನಾದ ಗಂಡನು ಆ ಒಡವೆಗಳಿಗೆ ಕೇವಲ 1000 ರೂಪಾಯಿ ಬೆಲೆ ಕಟ್ಟಿ ಹಣದ ಬದಲಿಗೆ ಒಂದು ಜಮೀನನ್ನು ನೀಡುವುದಾಗಿ ಹೇಳಿದ. ಆ ಜಮೀನನ್ನು ಯಾರೋ ಮುದುಕಿ ಆತನ ಬಳಿ ಒತ್ತೆ ಇಟ್ಟದ್ದು ಹಾಗೂ ಬಂಜರು ಭೂಮಿಯಾಗಿತ್ತು. ಇದು ಆಭರಣಗಳ ಬದಲಿಗೆ ದೇವಾಲಯದ ವಶಕ್ಕೆ ಬಂದಿತು. ಕೆಲವು ದಿನಗಳಲ್ಲಿ ಸಿಡಿಲು ಬಡಿದು ಆ ಶ್ರೀಮಂತನ ಹೆಂಡತಿ ಹಾಗೂ ಮುದುಕಿ ಸತ್ತರು. ಆ ಜಿಪುಣನು ಮುಂದಿನ ಜನ್ಮದಲ್ಲಿ ವೀರಭದ್ರಪ್ಪ ಎಂಬ ಹೆಸರಿನಿಂದ ಜನ್ಮ ತಾಳಿದನು. ಆತನ ಹೆಂಡತಿ ಶಿವ ದೇವಾಲಯದ ಅರ್ಚಕನ ಮಗಳಾಗಿ ಜನಿಸಿದಳು. ಮುದುಕಿ ಚೆನ್ನಬಸಪ್ಪನೆಂಬ ಹೆಸರಿನಿಂದ ಹುಟ್ಟಿದಳು. ಅರ್ಚಕನ ಮಗಳಾದ ಗೌರಿಯನ್ನು ವೀರಭದ್ರಪ್ಪನಿಗೆ ಮದುವೆ ಮಾಡಿಕೊಡಲಾಯಿತು. ಆದರೆ ಅವನಿಗೆ ಈ ಜನ್ಮದಲ್ಲೂ ಲೋಭ ಕಡಿಮೆಯಾಗಿರಲಿಲ್ಲ. ಸ್ತ್ರೀಧನವಾಗಿ ಬಂದಿದ್ದ ಆ ಜಮೀನಿಗೆ 1 ಲಕ್ಷ ರೂಪಾಯಿ ಬೆಲೆ ಸಿಕ್ಕಿತು. ಬಾಬಾ ಅವರು ಗೌರಿಗೆ ಇದರ ಹಣ ಬರಬೇಕೆಂದು ತೀರ್ಮಾನಿಸಿದಾಗ ಆಕೆಯ ಪತಿ ಹೆಂಡತಿಯನ್ನು ತೆಗಳಿ ಬಾಬಾ ಅವರನ್ನು ಬೈದನು. ಆ ರಾತ್ರಿ ಶಿವನು ಗೌರಿಯ ಕನಸಿನಲ್ಲಿ ಕಾಣಿಸಿಕೊಂಡು, ಈ ಹಣ ಪೂರ್ಣವಾಗಿ ನಿನ್ನದೇ, ಇದನ್ನು ಯಾರಿಗೂ ಕೊಡಬೇಡ, ಚೆನ್ನಬಸಪ್ಪನನ್ನು ಭೇಟಿ ಮಾಡು, ಹಣದಲ್ಲಿ ಸ್ವಲ್ಪ ಭಾಗ ದೇವಾಲಯಕ್ಕೆ ವಿನಿಯೋಗಿಸು, ನಿನ್ನ ಖರ್ಚಿಗೆ ಬಾಬಾ ಅವರ ಸಲಹೆ ತೆಗೆದುಕೋ ಎಂದು ನುಡಿದನು. ಗೌರಿಯು ಈ ಬಗ್ಗೆ ಬಾಬಾ ಅವರಲ್ಲಿ ಸಲಹೆ ಕೇಳಿದಳು. ಬಾಬಾ, ಅಸಲು ನೀನೇ ಇಟ್ಟುಕೋ, ಬಡ್ಡಿಯಲ್ಲಿ ಅರ್ಧ ಭಾಗ ಚೆನ್ನಬಸಪ್ಪನಿಗೆ ಕೊಡು, ವೀರಭದ್ರನಿಗೆ ಇದರಲ್ಲಿ ಯಾವ ಹಕ್ಕೂ ಇಲ್ಲ ಎಂದರು. ಈ ವಿಷಯ ವೀರಭದ್ರಪ್ಪನಿಗೆ ತಿಳಿದಾಗ ಆತನು ಚೆನ್ನಬಸಪ್ಪನೊಡನೆ ಜಗಳವಾಡುತ್ತಾ ಬಾಬಾ ಅವರ ಬಳಿ ಬಂದನು. ಅವರು ಆತನನ್ನು ಸಮಾಧಾನಪಡಿಸಲು ಯತ್ನಿಸಿದರು. ಚೆನ್ನಬಸಪ್ಪ, ಬಾಬಾ ನನ್ನನ್ನು ರಕ್ಷಿಸಿ ಎಂದು ಮೊರೆ ಹೊಕ್ಕನು. ಕೆಲ ಕಾಲದ ನಂತರ ಇಬ್ಬರೂ ಮೃತರಾದರು. ಈಗ ಚೆನ್ನಬಸಪ್ಪ ಕಪ್ಪೆಯಾಗಿಯೂ ವೀರಭದ್ರಪ್ಪ ಹಾವಾಗಿಯೂ ಜನ್ಮ ತಾಳಿದ್ದಾರೆ. ಚೆನ್ನಬಸಪ್ಪನಿಗೆ ನೀಡಿದ ರಕ್ಷಣೆಯ ಭರವಸೆಯನ್ನು ಬಾಬಾ ಪಾಲಿಸಿದರು.
ಕರ್ಮಫಲವನ್ನು ಅನುಭವಿಸಿಯೇ ತೀರಬೇಕು ಎಂಬುದು ಈ ಕಥೆಯ ನೀತಿಯಾಗಿತ್ತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 47ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ.